ಅದಕ್ಕೆ ಎಲ್ಲ ಶಿವ ಎಲ್ಲೆಲ್ಲಿ ಎಲ್ಲೆಲ್ಲಿಲ್ಲ ಒಂದು ಇದು ಐತಿ ಚಂದ ತೆಳಗ ಮಾಡಿ ಕಾಲ ನೇರ ಮಾಡಿ ಓದಾಡಿದಿಲ್ಲ ಅಂತ ಮಾತೊಂದು ಸವತ್ ಹೇಳ್ತಾರೆ. ಅದಕ್ಕೆ 2018ರಲ್ಲಿ ಬಿಡುಗಡೆಯಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಕಂಡ ಕಾರ್ಖಾನೆ ರೈತರ ಹೋರಾಟದ ಚಿತ್ರಣ ಇಂದು ನೈಜ ಜೀವನದಲ್ಲೂ ಪುನರಾವರ್ತನೆಯಂತಾಗಿದೆ. ಸಿನಿಮಾ ಪರದೆಯ ಕಥೆ ಈಗ ರಾಜ್ಯದ ಸಕ್ಕರೆ ವಲಯದ ವಾಸ್ತವ ಚಿತ್ರವಾಗಿದೆ. ಹೌದು, ಸರ್ಕಾರದ ಗ್ರೀನ್ ಸಿಗ್ನಲ್ನ ನಂತರವೂ ಕಬ್ಬಿನ ಹಂಗಾಮು ಆರಂಭವಾಗದ ಸಕ್ಕರೆ ಕಾರ್ಖಾನೆಗಳು, ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ಈ ಬಾರಿಯ ಹಂಗಾಮಿನ ಆರಂಭಕ್ಕೂ ಮುನ್ನವೇ ಗೊಂದಲದ ಸಿಹಿ ಕಹಿ ಸನ್ನಿವೇಶದಲ್ಲಿ ಸಿಲುಕಿಕೊಂಡಿವೆ. ಸರ್ಕಾರ ಅಕ್ಟೋಬರ್ 20ರಿಂದ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಕಾರ್ಖಾನೆಗಳ ಬಾಗಿಲು ತೆರೆದಿವೆ, ಆದರೆ ಕಬ್ಬಿನ ಲಾರಿಗಳು ಬಾರದಂತೆಯೇ ಬಾಗಿಲು ಮುಂದೆ ನಿಂತಿವೆ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿಯ ಅಥಣಿಯಲ್ಲಿ. ನೋಡ್ರಿ, ಅದಕ್ಕೆ ಎಲ್ಲ ಶಿವ ಎಲ್ಲೆಲ್ಲಿ ಎಲ್ಲೆಲ್ಲಿಲ್ಲ ಒಂದು ಇದು ಐತಿ ಚಂದ ತೆಳಗ ಮಾಡಿ ಕಾಲ ನೇರ ಮಾಡಿ ಓದಾಡಿದಿಲ್ಲ ಅಂತ ಮಾತೊಂದು. ಕಬ್ಬಿನ ಬೆಲೆ ನಿಗದಿಯೇ ಈ ನಾಟಕದ ಕೇಂದ್ರಬಿಂದು. ರೈತ ಮುಖಂಡರು ಸ್ಪಷ್ಟವಾಗಿ ಹೇಳಿದ್ದು, ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ಬೆಲೆ ಘೋಷಿಸದೆ ನಾವು ಕಬ್ಬು ಕಟಾವು ಮಾಡುತ್ತಿಲ್ಲ ಎಂಬುದು. ಸರ್ಕಾರದ ಅಧಿಕೃತ ನೋಟಿಫಿಕೇಶನ್ ಇಲ್ಲದ ಕಾರಣವನ್ನ ಮುಂದಿಟ್ಟುಕೊಂಡು ಕಾರ್ಖಾನೆಗಳು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ಹೇಳುತ್ತಿವೆ. ಫಲವಾಗಿ ಒಂದು ಕಡೆ ಕಾರ್ಖಾನೆಗಳ ಚಿಮಣಿಗಳು ಧೂಮವಿಲ್ಲದೆ ನಿಂತಿವೆ, ಇನ್ನೊಂದು ಕಡೆ ರೈತರು ತಮ್ಮ ಹೊಲದಲ್ಲಿ ಕಬ್ಬು ಕಟಾವು ಮಾಡದೆ ಕಾಯುತ್ತಿವೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಹುಬ್ಬಳ್ಳಿ ಭಾಗಗಳ ರೈತರು ಸರ್ಕಾರದ ನಿಲುವಿಗೆ ಕಿಡಿ ಹಾಕಿದ್ದಾರೆ. ಉತ್ಪಾದನಾ ವೆಚ್ಚ, ಸಾರಿಗೆ ಖರ್ಚು, ಕಾರ್ಮಿಕರ ಸಂಬಳ ಎಲ್ಲವೂ ಏರಿದೆ. ಆದರೆ ಕಬ್ಬಿನ ಬೆಲೆ ಮಾತ್ರ ಸ್ಥಿರ. 3,500 ರೂಪಾಯಿ ದರ ನ್ಯಾಯಸಮ್ಮತ ಎಂದು ರೈತ ಸಂಘಟನೆಗಳು ಆಗ್ರಹಿಸುತ್ತಿವೆ. ಸಕ್ಕರೆ ಕಾರ್ಖಾನೆಗಳ ಸಂಘದ ಪ್ರತಿನಿಧಿಗಳು ತಮ್ಮ ಪಾಳಿಯ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ, ಸರ್ಕಾರದಿಂದ ಅಧಿಕೃತ ಬೆಲೆ ನಿಗದಿ ಆದೇಶ ಹೊರಬಂದಿಲ್ಲ, ನಾವು ಖಾಸಗಿ ನಿರ್ಧಾರ ತೆಗೆದುಕೊಂಡರೆ ಕಾನೂನು ಸಮಸ್ಯೆ ಎದುರಾಗಬಹುದು ಎಂದು ಹೇಳುತ್ತಿದ್ದಾರೆ. ಸಕ್ಕರೆ ನೀತಿಗೆ ಸಂಬಂಧಿಸಿದಂತೆ ಸರ್ಕಾರದ ಸ್ಪಷ್ಟ ಸೂಚನೆ ಬಾರದ ಕಾರಣ ರೈತರು, ಕಾರ್ಖಾನೆಗಳು ಪರಸ್ಪರ ನಿರೀಕ್ಷೆಯಲ್ಲಿ ನಿಂತಿವೆ. ಕಬ್ಬು ವಾರದ ಹಂಗಾಮು ರಾಜ್ಯದ ಅರ್ಥವ್ಯವಸ್ಥೆಯಲ್ಲಿಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಏಕೆಂದರೆ ಸಕ್ಕರೆ ಕೈಗಾರಿಕೆ ರಾಜ್ಯದ ಗ್ರಾಮೀಣ ಆರ್ಥಿಕತೆಗೆ ಹತ್ತಿರ ಸಂಬಂಧ ಹೊಂದಿದೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನ್ಯಾಯಸಮ್ಮತ ಬೆಲೆ ನಿಗದಿ ಮಾಡದಿದ್ದರೆ ಹಂಗಾಮು ವಿಳಂಬವಾಗಿ ರೈತರಿಗೂ ಕಾರ್ಖಾನೆಗಳಿಗೂ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ತೆರೆದ ಬಾಗಿಲು, ಬಾರದ ಕಬ್ಬು ಎಂಬ ಈ ಚಿತ್ರ ಸಿಹಿಯಾದ ಸಕ್ಕರೆಯ ಹಂಗಾಮಿಗೆ ಈಗ ಕಹಿಯಾದ ಸುವಾಸನೆ ನೀಡುತ್ತಿದೆ. ಪ್ರತಿ ವರ್ಷ ನಾವು ಫ್ಯಾಕ್ಟರಿ ಚಾಲೂ ಮಾಡೋ ಟೈಮ್ನಾಗ ಒಂದು ದರ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಎಲ್ಲಾ ಕಾರ್ಖಾನೆ ಅವ್ರಿಗೆ ನಾವು ಹೇಳಿವಿ. ಮತ್ತೆ ಏನ್ ಮಾಡತ್ತಾರ, ಫ್ಯಾಕ್ಟರಿ ಅವ್ರು ಮಣ್ಣತನ ಮಾಡತ್ತಾರ. ಮೊನ್ನೆ ನಾವು ಏನ್ ಮಾಡಿವಿ, ಎಲ್ಲಾ ಫ್ಯಾಕ್ಟರಿಗಳು ಬಂದ್ ಮಾಡ್ರಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು, ಅಥಣಿ ತಾಲೂಕು, ರಾಯಬಾಗ್ ತಾಲೂಕು ಎಲ್ಲಾ ತಾಲೂಕು ಅಧ್ಯಕ್ಷರ ನೇತೃತ್ವದೊಳಗ ಎಲ್ಲಾ ಫ್ಯಾಕ್ಟರಿ 3 ದಿನ ದೀಪಾವಳಿ ಹಬ್ಬ ಮರೆತು ನಾವು ಮನವಿ ಕೊಟ್ಟಿವಿ ಎಲ್ಲಾ ಫ್ಯಾಕ್ಟರಿಗೆ. ಮೊನ್ನೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟರಿಗೆ 2,000 ರೈತರನ್ನ ಕರ್ಕೊಂಡು ಹೋಗಿ ಫ್ಯಾಕ್ಟರಿ ಬಂದ್ ಮಾಡಿ ಅವ್ರಿಗೂ ಕೂಡ ನಾವು ವಾರನ್ ಮಾಡಿದ್ವಿ. ಅವ್ರು ಒಪ್ಕೊಂಡ್ರು, ಗುರುಜಿ ನಾವು ಆ ಫ್ಯಾಕ್ಟರಿ ಚಾಲೂ ಮಾಡೋಕ್ಕಿಂತ ಮುಂಚಿತವಾಗಿ ದರ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೀಗ ಇವ್ರ ನೀನು ಕುರ್ಚಿ ಫ್ಯಾಕ್ಟರಿ ಮ್ಯಾಗ ಟ್ರ್ಯಾಕ್ಟರ್ ನಮ್ಮ ರೈತರೆಲ್ಲ ಕೆಡುತನ ಹಾಕತ್ತಿದ್ರು. ನಾವೇನ್ ಮಾಡಿದೀವಿ, ರೈತನ ಆಸ್ತಿ ಅದ, ಕಬ್ಬ ಬೆಳೆದವ್ರದ್ದು ನಾವು ರೈತನ ಹಾಳು ಮಾಡೋದು ಬೇಡ ಆಸ್ತಿ ಅಂತ ಹೇಳಿ ಹಂಗ ಬಿಟ್ಟಿವಿ. ಅದಕ್ಕೆ ಅಲ್ಲಿ ಬಿಟ್ಟಾರ. ಇವತ್ತ ಇಲ್ಲಿ ಈ ದರೂರ್ ಬ್ರಿಡ್ಜ್ ಮ್ಯಾಗ ಹಾಸಿ ಕಡೆ ಹೊಂಟಾರ, ಅರಗ್ ಫ್ಯಾಕ್ಟ್ರಿಗೆ ಹೊಂಟಾರ, ಅರಗ್ ಫ್ಯಾಕ್ಟ್ರಿಗೆ ಹೊಂಟಾರ. ನಾವೆಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಎಚ್ಚರಿಕೆ ಕೊಡ್ತೀವಿ, ನೀವು ದರ ಘೋಷಣೆ ಮಾಡ್ರಿ, ಹೊರಗೊಂದು ಬೋರ್ಡ್ ಹಾಕ್ರಿ, ಇಷ್ಟು ಬಿಲ್ ಕೊಡ್ತೀವಿ ಅಂತೇಳಿ. ಬಿಲ್ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕಿ ನೀವು ಫ್ಯಾಕ್ಟ್ರಿ ಚಾಲೂ ಮಾಡ್ರಿ, ಇಲ್ಲಾಂದ್ರೆ ನಾವು ಯಾವ ಫ್ಯಾಕ್ಟ್ರಿನೂ ಚಾಲೂ ಮಾಡ್ಕೊಡಂಗಿಲ್ಲ. ರಾಯಬಾಗ್ ತಾಲೂಕಲ್ರಿ ಮುಗಳು ಕೂಡ ಆ ಭಾಗದವ್ರು ಅದಾರು. ನೀನ್ ಅಲ್ಲಿ ಬಂದ್ ಮಾಡಿದ್ವಿ, ಈ ಕಡೆ ಕಳತನದಿಂದ ಈ ಕಡೆ ಹಾದು ಹೋಗಿ